ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ನಾನು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಕ್ವೆಶ್ಚನ್ ಪೇಪರ್ ನೆಕ್ಸ್ಟ್ ನಮಗೆ ಫೋರ್ತಲ್ಲಿರುವಂಥ ಎಕ್ಸಾಮ್ ಇರುವಂಥದ್ದು. ಆಲ್ರೆಡಿ ನಾನು 6th ಸ್ಟ್ಯಾಂಡರ್ಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ಕ್ವೆಶ್ಚನ್ ಪೇಪರ್ ಬಂದು 7th ಸ್ಟ್ಯಾಂಡರ್ಡ್ ಸೈನ್ಸ್. ಇದು ಕೂಡ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. DCRTಯಿಂದ ಬಿಟ್ಟಂತಹ LBA ಆಧಾರಿತವಾದಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದಾಗಿದೆ. ಇದನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೊ ಮಲ್ಟಿಪಲ್ ಚಾಯ್ಸ್ ಎಷ್ಟಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಷ್ಟಿದೆ, ಪ್ರತಿಯೊಂದನ್ನು ಕೂಡ ನೋಡಿಕೊಂಡು ಮತ್ತು ಯಾವ ರೀತಿಯ ಕ್ವೆಶನ್ಸ್ ಬರುತ್ತೆ, ಯಾವ ಲೆಸನ್ ಮೇಲೆ ಕ್ವೆಶನ್ಸನ್ನು ತೆಗೆದಿದ್ದಾರೆ, ಸೊ ಇದೆಲ್ಲದರ ಆಧಾರದ ಮೇಲೆ ನೀವು ಮಕ್ಕಳಿಗೆ ಹೇಳಿಕೊಡ್ಬೋದು. ಮಕ್ಕಳೇನಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಫಸ್ಟ್ ಆಫ್ ಆಲ್ ಈ ಒಂದು ಕ್ವೆಶ್ಚನ್ ಪೇಪರಿಗೆ ಫಸ್ಟ್ ಪ್ರಿಪೇರ್ ಆಗಿ, ಕಂಪ್ಲೀಟಾಗಿ ಈ ಕ್ವೆಶ್ಚನ್ ಪೇಪರಿಗೆ ನೀವು ಪ್ರಿಪೇರ್ ಆಗಿ, ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಯಾವ ಪ್ರಶ್ನೆ ಯಾವ ಲೆಸನಲ್ಲಿ ಬಂದಿದೆ ಅದೇ ಲೆಸನಿಂದ ನೀವು ಅದೇ ರೀತಿಯಾದಂತಹ ಈಗ 2-3 ವಾಕ್ಯದ ಕ್ವೆಶ್ಚನ್ ಬಂದಿದೆ ಅಂದರೆ ಅದೇ ರೀತಿ 2-3 ವಾಕ್ಯದ ಪ್ರಶ್ನೆಗೆ ನೀವು ರೆಡಿ ಆಗಬೇಕು. ಸೊ ಈ ರೀತಿ ರೆಡಿ ಆಗೋದ್ರಿಂದ ನಿಮಗೆ 4th ಇರುವಂತಹ ಎಕ್ಸಾಮ್ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸೊ ಈಗ ಬರೀ ಕ್ವೆಶ್ಚನ್ ಪೇಪರ್ ಮಾತ್ರ ಅಲ್ಲ, ಇದ್ರ ಜೊತೆ ಆನ್ಸರ್ ಕೀಯನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಕ್ವೆಶ್ಚನ್ ಪೇಪರ್ ಮಾತ್ರ ಆದಾಗ ನೀವು ಆನ್ಸರನ್ನು ಹುಡ್ಕೋದೇ ದೊಡ್ಡ ಕೆಲಸ ಆಗುತ್ತೆ. ಸೊ ನಾನು ಅದಕ್ಕೆ ಆನ್ಸರ್ ಕೀಯನ್ನು ಕೂಡ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಿಮಗೆ ನೋಡಿ ನಿಮಗೇನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಥವಾ ಏನೋ ಸ್ವಲ್ಪ ಹೆಲ್ಪ್ ಆಗಿದೆ ಅನ್ನೋ ಹಾಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನೀವು ಒಂದು ಲೈಕ್ ಆಗಿರ್ಬೋದು ಅಥವಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ನಿಮ್ಮ ಒಪಿನಿಯನನ್ನು ಕಮೆಂಟಲ್ಲಿ ಹೇಳೋದ್ರಿಂದ ಆಗಿರ್ಬೋದು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಸೊ ಇದಾಗಿತ್ತು ನನ್ನ ಚಿಕ್ಕದಾದಂತಹ ಒಂದು ವಿಡಿಯೋ. ಜಸ್ಟ್ ನಾನು ನಿಮಗೆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವಂಥದ್ದು. ಇದನ್ನು ಸಂಪೂರ್ಣವಾಗಿ ನೋಡಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ನೋಡಿದಾಗ ಮಾತ್ರ ನಿಮಗೆ ಅದರ ಒಂದು ಏನಿದೆ ಆ ಕ್ವೆಶ್ಚನ್ ಪೇಪರಲ್ಲಿ ಅಥವಾ ಯಾವ ರೀತಿಯಾದಂಥ ಆನ್ಸರ್ಸನ್ನು ಕೊಟ್ಟಿದ್ದಾರೆ, ಹೇಗೆ ಆನ್ಸರ್ಸ್ ಬರೀಬೇಕು, ಇದೆಲ್ಲದೂ ಕೂಡ ನಿಮಗೆ ತಿಳಿಯುತ್ತೆ. ಅದಕ್ಕೋಸ್ಕರ ಇದಾಗಿತ್ತು ನನ್ನ ಚಿಕ್ಕದಾದಂತಹ ವಿಡಿಯೋ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.